ಎಲ್ಲರಿಗೂ ನಮಸ್ಕಾರ. PMK ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪರಮೇಶ್ ಅಂತ. ಇವತ್ತಿನ ವಿಡಿಯೋದಲ್ಲಿ G7 ರಾಷ್ಟ್ರಗಳ ಕುರಿತು ತಿಳಿದುಕೊಳ್ಳೋಣ. G7 ಎಂದರೆ ಅಭಿವೃದ್ಧಿ ಹೊಂದಿದ ಮತ್ತು ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟವಾಗಿದೆ. G7 1975ರಂದು ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1975ರಂದು G7 ಸ್ಥಾಪನೆ ಆಯಿತು. ಮೂಲತಃವಾಗಿ ಎಷ್ಟು ರಾಷ್ಟ್ರಗಳು ಇದ್ದವು? ಎಷ್ಟಿದ್ದಪ್ಪ ಅಂದ್ರೆ 6 ರಾಷ್ಟ್ರಗಳು ಇದ್ದವು. 1976ರಂದು 7ನೇ ರಾಷ್ಟ್ರವಾಗಿ ಕೆನಡಾ ದೇಶ, ಯಾವ ದೇಶ? ಕೆನಡಾ ದೇಶ G7 ನೊಂದಿಗೆ ಸೇರ್ಪಡೆಯಾಗಿ G7 ರಾಷ್ಟ್ರಗಳಾಗಿ ಉಳಿದವು ಅಂತ ನಾ ಹೇಳ್ತೀನಿ. 1997ರಲ್ಲಿ G7 ಇದ್ದದ್ದು G8 ಆಯಿತು. ಏನಾಯ್ತು? G7 ಇದ್ದದ್ದು G8 ಆಯಿತು. ಆ G8ನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ರಷ್ಯಾ ದೇಶ. ಯಾವ ದೇಶ? ರಷ್ಯಾ ದೇಶ. ಈ ರಾಷ್ಟ್ರ ಇದಲ್ಪ ಅಂದ್ರೆ 2014ರಲ್ಲಿ G8ನಿಂದ ಹೊರಬಂದು G7 ರಾಷ್ಟ್ರಗಳಾಗಿ ಉಳಿದವು ಅಂತ ನಾನು ಹೇಳ್ತೇನೆ. ಹಾಗಾದರೆ G7 ಮೊದಲನೇ ಶೃಂಗಸಭೆಯು ಎಲ್ಲಿ ಜರುಗಿತ್ತು? ಫ್ರಾನ್ಸ್ನ ರ್ಯಾಂಬೋಲೆಂಟ್. ಎಲ್ಲಿ? ಫ್ರಾನ್ಸ್ನ ರ್ಯಾಂಬೋಲೆಂಟ್ನಲ್ಲಿ G7 ಮೊದಲನೇ ಶೃಂಗಸಭೆಯು ಜರುಗಿತ್ತು. ಇತ್ತೀಚೆಗೆ ನಡೆದಂಥ ದಿನಗಳು, ವರ್ಷಗಳಲ್ಲಿ ನಾನು ಹೇಳ್ತೇನೆ. 2022ರಲ್ಲಿ 2022, 2023, 2024, 2025 ಅಂತ ಹೇಳ್ತೇನೆ. ಓಕೆನಾ? ಹಾಗಾದ್ರೆ 2022ರಲ್ಲಿ G7 ಶೃಂಗಸಭೆಯು 48ನೇ G7 ಶೃಂಗಸಭೆ ಎಲ್ಲಿ ಜರುಗಿತ್ತು? ಜರ್ಮನಿಯಲ್ಲಿ ಜರುಗಿತ್ತು. ಎಲ್ಲಿ? ಜರ್ಮನಿಯಲ್ಲಿ ಜರುಗಿತ್ತು. 2023 49ನೇ G7 ಶೃಂಗಸಭೆಯು ಜಪಾನ್ ದೇಶದ, ಯಾವ ದೇಶ? ಜಪಾನ್ ದೇಶದ ಹಿರೋಶಿಮಾದಲ್ಲಿ ಜರುಗಿತ್ತು. 2024ರಲ್ಲಿ 50ನೇ G7 ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ಜರುಗುತ್ತದ. ಹಾಗಾದರೆ 2025ರಲ್ಲಿ G7 51ನೇ ಶೃಂಗಸಭೆಯು ಎಲ್ಲಿ ಜರುಗಲಿದೆ? ಎಲ್ಲಿ ಜರುಗಲಿದೆಪ್ಪ ಅಂದ್ರೆ ಕೆನಡಾ ದೇಶದಲ್ಲಿ. ಯಾವ ದೇಶ? ಕೆನಡಾ ದೇಶದಲ್ಲಿ ಜರುಗಲಿದೆ ಫ್ರೆಂಡ್ಸ್. ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ಹಾಗಾದ್ರೆ G7 ರಾಷ್ಟ್ರಗಳು ಯಾವ್ಯಾವು? G7 ರಾಷ್ಟ್ರಗಳು ಯಾವ್ಯಾವು? ಭಾಳ ಕ್ವಶನ್ ಮಾಡ್ತಾನೆ ಇದಕ್ಕ. G7 ರಾಷ್ಟ್ರಗಳು ಯಾವುವು? 2021-22ನೇ ಸಾಲಿನಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದ. ಯಾವುದಪ್ಪ ಅಂದ್ರೆ ಈ ಕೆಳಗಿನಗಳಲ್ಲಿ G7 ರಾಷ್ಟ್ರ ಹೌದು ಅಲ್ಲ ತರ ಕೇಳಿದ್ದ. ಇದರಲ್ಲಿ 3 ರಾಷ್ಟ್ರಗಳು G7 ರಾಷ್ಟ್ರಗಳು ಕೊಟ್ಟು ಒಂದು ಬೇರೆ ದೇಶ ಕೊಟ್ಟಿರ್ತಾನ. ಇಲ್ಲ 4 ಆಪ್ಷನ್ ಅಲ್ಲಿ 1 ರಾಷ್ಟ್ರ G7 ಕೊಟ್ಟು 3 ರಾಷ್ಟ್ರಗಳು ಬೇರೆ ಕೊಟ್ಟು ಇದರಲ್ಲಿ G7 ರಾಷ್ಟ್ರವನ್ನು ಕಂಡು ಹಿಡಿಯಿರಿ ಅಂತ ಕೊಡ್ತಾನ. ಹಾಗಾಗಿ ನಾವು ಕಂಡು ಹಿಡಿಬೇಕಾಗಿತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಇದಕ್ಕೆ ಒಂದು ಸಿಂಪಲ್ ಒಂದು ಕೋಡ್ ಹೇಳ್ತೀನಿ ಫ್ರೆಂಡ್ಸ್. ಯಾವ ಕೋಡ್ ಅಂದ್ರೆ EK ಈಜ್ ಅಫ್ರಾಜ್ ಅಂತ. EK ಈಜ್ ಅಫ್ರಾಜ್ ಅಂತ. EK ಈಜ್ ಅಫ್ರಾಜ್. ಇ ಅಂದ್ರ ಇಂಗ್ಲೆಂಡ್, ಕೆ ಅಂದ್ರ ಕೆನಡಾ, ಇ ಅಂದ್ರ ಇಟಲಿ, ಜೆ ಅಂದ್ರ ಜಪಾನ್, ಹ ಅಂದ್ರ ಅಮೇರಿಕಾ, ಅಂದ್ರ ಫ್ರಾನ್ಸ್, ಜೆ ಅಂದ್ರ ಜರ್ಮನಿ. ಹಾಗಾದ್ರೆ ಇಂಗ್ಲೆಂಡ್ ರಾಜಧಾನಿ ಯಾವುದು? ಇಂಗ್ಲೆಂಡ್ ರಾಜಧಾನಿ ಲಂಡನ್. ಕೆನಡಾದ ರಾಜಧಾನಿ ಯಾವುದು? ಒಟ್ಟೋವಾ. ಯಾವ ಒಟ್ಟೋವಾ? ಒಟ್ಟೋವಾ. ಇಟಲಿಯ ರಾಜಧಾನಿ ಯಾವುದು? ರೋಮ್. ಯಾವುದು? ರೋಮ್. ಜಪಾನ್ ರಾಜಧಾನಿ ಟೋಕಿಯೋ. ಯಾವುದು? ಟೋಕಿಯೋ. ಭಾಳ ವೆರಿ ಇಂಪಾರ್ಟೆಂಟ್. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ದೇಶ. ವಾಷಿಂಗ್ಟನ್. ಯಾವ್ದ? ವಾಷಿಂಗ್ಟನ್. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಜರ್ಮನಿ ರಾಜಧಾನಿ ಬರ್ಲಿನ್. ಯಾವ್ದ? ಬರ್ಲಿನ್ ಆಗಿತ್ತು. ಭಾಳ ವೆರಿ ಇಂಪಾರ್ಟೆಂಟ್. ಇವು ಏನಪ್ಪ ಅಂದ್ರ G7 ರಾಷ್ಟ್ರಗಳ ರಾಜಧಾನಿಗಳಾಗಿತ್ತು. G7 ರಾಷ್ಟ್ರಗಳನ್ನ ಕೇಳಿದಾಗ ನಮಗೆ ನೆನಪಿರ್ಬೇಕು ಕೋಡ್ ಯಾವುದು? EK ಈಜ್ ಅಫ್ರಾಜ್. ನಿಮಗೆ ಕ್ವಶನ್ ಕೊಡ್ತೀನಿ ಫ್ರೆಂಡ್ಸ್. ಯಾವ್ದಪ್ಪ ಅಂದ್ರ
1997ರಲ್ಲಿ G7 ಒಂದಿಗೆ ಸೇರ್ಪಡೆಯಾದ ರಾಷ್ಟ್ರ ಯಾವುದು? ಗೊತ್ತಿದ್ರೆ ಕಾಮೆಂಟ್ ಮಾಡಿ.